ಆಕೆ ಯಾವ ತೊಂದರೆಯನ್ನ ಕೊಡ್ತಾ ಇರುವುದಿಲ್ಲ, ಯಾವ ಮಾನಸಿಕ ಚಿತ್ರ ಹಿಂಸೆಯನ್ನ ಕೊಡ್ತಾ ಇರುವುದಿಲ್ಲ. ಲೌಕಿಕ ಜೊತೆಗೆ ಮಾನಸಿಕ ಕಿರುಕುಳ ಕೊಡ್ತಾ ಇದ್ದಾರೆ, ಚಿತ್ರಹಿಂಸೆ ಕೊಡ್ತಿದ್ದಲ್ಲ, ಏನೆಲ್ಲ ತೊಂದರೆಗಳು ಕೊಡ್ತಿರ್ತಾರೆ ನೀವು ನೋಡಿರ್ಬೇಕು. ಇದಕ್ಕೊಂದು ದೃಷ್ಟಾಂತ ನಾನು ಹೇಳ್ತೇನೆ. ಏನಾದರೂ ಹೇಳ್ಬೋದು, ನಮಗೆ ಯಾಕೋ ಏನೋ ಮೈಕಿನ ಅಸ್ತವ್ಯಸ್ತ ಆಗ್ತದೆ, ಏನು ಹೇಳಕ್ಕೆ ಏನು ಹೇಳ್ಬೇಕಂದ್ರೆ ಅನ್ಸುತ್ತಾ ಇದನ್ನೆಲ್ಲ ನೋಡ್ಬಿಟ್ರೆ ಮರೆತು ಹೋಗೋದು. ಯಾಕಂತಂದರೆ ನಾವೇನೆಲ್ಲ ಹೊತ್ಕೊಂಡು ಬಂದಿರ್ತೀವಿ ಅವೆಲ್ಲ ಶಿವಸಂಬದೈ ನಮ ಪಾರ್ವತೀಶ್ವರ ಹರ ಮಹಾದೇವಂ. ತೊಟ್ಟಿಲ್ಲದಾಗೊಂದು ತಗೆರೆ ಮತ್ತನ್ನು ಕಂಡೆ, ಹೊಟ್ಟೆ ಮ್ಯಾಲಾಗಿ ಮಲಗ್ಯಾರ, ಹೊಟ್ಟೆ ಮ್ಯಾಲಾಗಿ ಮಲಗ್ಯಾನ ತಂದೆಯರ ಮುಟ್ಟಿನ ದೃಷ್ಟಿ ತೆಗೆದೇನ. ಜೀವನ ಮಾಡ್ತಕ್ಕಂಥ ಸೌಜನ್ಯ ತಾಯಿನಾಗಿ ತನ್ನ ವೀರಮ್ಮ ತಾಯಿ. ಈ ರೀತಿಯಾಗಿ ವೀರಮ್ಮ ತಾಯಿಗೆ ಚತುರ್ಮಾಸಗಳು ಕಳೆದು ಪಂಚದೊಳ್ಳೆದು, ಪಂಚಮ ಕಳೆದು ಅಷ್ಟಮದೊಳ್ಳೆದು, ಅಷ್ಟ ಕಳೆದು ಸಪ್ತಮದೊಳ್ಳು, ಸಪ್ತ ಕಳೆದು ಅಷ್ಟಮದೊಳ್ಳು, ಅಷ್ಟ ಮಾಸದ ಕಳೆದು 9 ತಿಂಗಳು 9 ದಿವಸ. ಈ ಲೌಕಿಕದ ಜನರೇ ಬೇರೆ ಇದೆ. ಯಥಾ ಪಿಂಡಾಂಡ ತಥಾ ಬ್ರಹ್ಮಾಂಡ ಅಂತ ವೇದ ಆಗಮ ಉಪನಿಷತ್
ಮಾಂದಾನೆ ಗಾಚಾರ ದೇವ ಮತ್ತ ಒಡೆಯರ ತುಂಬೆ ಕಳಂದರ ಸೊಲಗಿತನ ಜೋ ಜೋ ಏಗ ಈಗ ಆಸನೆಗೆ ಮನೆಯ ಕೇಳಕ ಬಂದ ತಂದೆಯರ ಮುತ್ತಿನ ದೃಷ್ಟಿ ತೆಗೆದೇನ ಆಡಿ ಬಾನ ತಂದ ಅಂಗಾಲ ಕಳೆದೇನ ಆಡಿ ಬಾನ ತಂದ ಅಂಗಾಲ ಕಳೆದೇನ ತಂಗಿನ ತಾಯಿ ತುಳಿ ನೀರ ತಂಗಿನ ತಾಯಿ ತುಳಿ ನೀರ ತಕ್ಕೊಂಡು ಲೋಕದ ಮಾಡುತ್ತಾ ಆಧ್ಯಾತ್ಮದ ಚಿಂತೆಗಳನ್ನ ಮಾಡುತ್ತಾ ಮೌನರಾಗಿ ಶಾಂತರಾಗಿ ಭದ್ರರಾಗಿ ವೀರಮ್ಮ ತಾಯಿ ಚತುರ್ಮಾಸವ ಕಳೆದು ಲೌಕಿಕದ ಜನರ ಬಯಕೆಯಂತೆ ಇದ್ದಿರ ನಮ್ಮ ವೀರಮ್ಮ ತಾಯಿಯ ಬಯಕೆ. ಎಂತ ಬಯಕೆ ನಮ್ಮವ್ರ ಬೇರೆ. ಕೆರೆಮಣ್ಣು ತಿಂದೆ, ಮಾವಿನಕಾಯಿ ತಿಂದೆ, ಹುಣಸೆಹಣ್ಣು ತಿಂದೆ. ಈಗ ನೋಡ್ಬೇಕು ಏನು 2 ತಿಂಗಳು ನಿಂತಿರಲ್ಲ ಯಾಕ ಆಗಿಲ್ಲ ನೋಡೋದು ಊರು ತುಂಬ ಸುದ್ದಿ ಮಾಡೋ ಮಂದಿ ಭಾಳ 3 ತಿಂಗಳು ಆದ್ಮೇಲೆ ದವಾಖಾನೆ ಹೋಗ್ತಾವ ಆ ಡಾಕ್ಟ್ರಿಗೆ ಅರ್ಥ ಬೇಕಾಗ್ತದೆ. ಇವ ಫುಡ್ಡು ಸ್ವಲ್ಪ ಬ್ರೆಡ್ ಏನಂತ ಡಾಕ್ಟ್ರು ಫುಡ್ಡು ಒಂದು ಬ್ರೆಡ್ ಆಮೇಲೆ ಮೈ ತುಂಬ ಜಡ್ಡು ಡಾಕ್ಟ್ರಿಗೆ ದುಡ್ಡು ಹೀಗಾಗಿಬಿಟ್ಟದ ನನ್ನ ಜೀವನ. ಹೀಗಾಗಿದ್ದೆ ನನ್ನ ವೀರಮಠ ಇಲ್ಲ. ಕಷ್ಟಪಟ್ಟು ಕುಟ್ತಾ ಇದ್ದು ಬೀಸ್ತಾ ಇದ್ದು ನೀರು ತರ್ತಾ ಇದ್ದು ಶಿವನ ತನ್ನ ಹೆಂಡತಿ ಬಂದಾಗ ಮಗನನ್ನು ಕಟ್ಟಿಕೊಂಡು ಜೀವನವನ್ನು ಮಾಡ್ತಾ ಇತ್ತು. ಬೇಕಾದಷ್ಟು ಸಂಪತ್ತು ತುಂಬಿ ತುಳ್ತಾ ಇತ್ತು ಅವನ ಮನೆಯಲ್ಲಿ. ಯಾರೂ ಬೇರೆ ಇದ್ದಿಲ್ಲ, ಒಬ್ಬನೇ ಮಗ ಬೆಳೆದು ಬೆಟ್ಟಗಾದ. ಆ ತಂದೆ ತಾಯಿಗೆ ಏನಾಗ್ತಾ ಇತ್ತು, ಮಗನಿಗೆ ಮದುವೆ ಮಾಡಬೇಕು, ಮೊಮ್ಮಗನನ್ನ ಆಡಿಸಬೇಕು, ಮೊಮ್ಮಗನ ಪ್ರೀತಿಯನ್ನು ಆಸ್ವಾದಿಸಬೇಕು ಎನ್ನುವ ಭಾವನೆ ಹೊತ್ತು ಅವರಿಬ್ಬರು ತಂದೆ ಆಪ್ತಾವೋಚನೆ ಮಾಡ್ತಾ ಇದ್ದಾರೆ. ಏನಂತ ಆಪ್ತಾವೋಚನೆ ಮಾಡ್ತಾ ಇದ್ದಾರೆ? ಪರಮಾತ್ಮನವರು ಬೇಕಾಗಿರ್ತಕ್ಕಂಥ ಸಂಪತ್ತನ್ನು ಒದಗಿಸಿಕೊಟ್ಟಿದ್ದಾರೆ. ಇಷ್ಟೊಬ್ಬ ಮಗನಿಗೆ ಬಡವನಿಗೆ ಕಣ್ಣಾದರೂ ಚಿಂತಿಲ್ಲ, ಒಳ್ಳೆ ಸುಂದರ ಕನ್ನೆಯ ತಂದ ಮದುವೆಯನ್ನು ಮಾಡೋಣ ಅಂತೇಳಿ ತಂದೆ ತಾಯಿಗೆ ಮಾತನಾಡಿಕೊಂಡು ಮಗನಿಗೆ ತಿಳಿಸಿ ಒಳ್ಳೆ ಪುಟ್ಟ ಬಡವರ ಮನೆಯೊಳಗೆ ಕನ್ನೆ ನೋಡಲಿಕ್ಕೆ ಹೋಗ್ತಿದ್ದಾಗ ಆ ಬಡವರ ಕನ್ನೆ ಹೆಂಗಿರ್ತದೆ, ಒಳ್ಳೆ ಬೆಳ್ಳಿಗೆ ಸುಂದರವಾಗಿರ್ತಕ್ಕಂಥ ಕನ್ನೆ ದೊರೀತಾ ಇದೆ. ಆಗ ತಂದೆ ತಾಯಿ ಆತ್ಮಾಲೋಚನೆ ಮಾಡಿಕೊಂಡು ನಮ್ಮ ಮಗನಿಗೆ ತಕ್ಕ ಹೆಂಡತಿಗೆ ನಮ್ಮನ ಮನೆಗೆ ತಕ್ಕ ಖುಷಿಯಾಗಿ ಬರ್ತಾ ಇದ್ದಾನೆ ಎನ್ನುವ ಭಾವನೆಯನ್ನು ಹೊತ್ತುಕೊಂಡು ಆ ಬಡವರ ಮನೆ ಕನ್ನೆ ಯಾಗಿದ್ರು ಸಹಿತ ಆ ಮಗನಿಗೆ ನಿಶ್ಚಯಿಸಿ ವಿವಾಹವನ್ನು ಮಾಡ್ತಾ ಇದ್ದಾರೆ. ಬಡವರಿಗೆ ಎಲ್ಲಿರುವ ಆನಂದ. ಇಷ್ಟೊಬ್ಬ ನನ್ನ ಮಗಳು ಉನ್ನತ ಸಹೋಕಾರದ ಮನೆಗೆ ಕೊಟ್ಟಿದ್ದೇವೆ ಅನ್ನುವ ಇದು ಇವರನ್ನ ತುಂಬಿಟ್ಟು ಬಡವರ ಮನೆಯಾಗಿದ್ದರೂ ಸಹಿತ ಒಳ್ಳೆ ರೂಪವನ್ನು ನಮಗೆ ಪ್ರತಿಯಾಗಿ ಸಿಕ್ಕುವ ಭಾವನೆ ಈ ಅತ್ತೆ ಮಾವನಲ್ಲಿ. ಈ ರೀತಿಯಾಗಿ ಸಹೋಕಾರರ ಮಗನನ್ನ ಮದುವೆಯಾಗಿ ಆ ಮನೆಯ ತಾಯಿ ಕಾಲಿಟ್ಟು ಜೀವನವಾಗಿ ಪ್ರಾರಂಭಿಸಿದ್ದಾರೆ. 1 ವರ್ಷ ಕಳೆಯಿತು, 2 ವರ್ಷ ಕಳೆಯಿತು, 4 ವರ್ಷ ಕಳೆಯಿತು. ಆ ಸಹೋಕಾರರಿಗೆ ಚಿಂತೆ ಪ್ರಾರಂಭಿಸಿತು. ಭಗವಂತ ಬೇಕಾಗಿರ್ತಕ್ಕಂಥ ಸಂಪತ್ತನ್ನೆಲ್ಲ ಕೊಟ್ಟಿದ್ದಾರೆ. ಸುಂದರವಾಗಿರ್ತಕ್ಕಂಥ ನಮ್ಮ ಮಗನಿಗೆ ಸುಂದರವಾಗಿರ್ತಕ್ಕಂಥ ತೊಡಗಿನ ಮಾಡಿಕೊಟ್ಟಿದ್ದಾರೆ. ಮದುವೆಯಾಗಿ 5 ವರ್ಷ ಜೊತೆಸಿದರು. ಮೊಮ್ಮಗನ ಕಾಣುವ ಆಸೆ ಏನಿಲ್ಲ. ಮೊಮ್ಮಗನನ್ನ ಕಾಣಬೇಕೆಂದು ಆಸೆ ಏನಿಲ್ಲ. ಆಗ ಸಮಾಜ ಆಕೆಯನ್ನು ನಿಂದಿಸಿ ಸಹಕಾರ ಬಡವರ ಮನೆ ಕಣ್ಣೆ ರೂಪವಂತೆ ಎಂದು ಮಾಡಿಕೊಂಡು ಬಂದಿದ್ದಾರ. ಮದುವೆಯಾಗ 5 ವರ್ಷ 6 ವರ್ಷ ಕಳೆದರೂ ಸಹಿತ ಮಕ್ಕಳಾಗದ ಬಂದೆಯಾಗಿದ್ದಾಳೆ ಎನ್ನುವ ಸತ್ಯಕ್ಕೆ ತುತ್ತಾಗಿದ್ದಾಳೆ. ಕಂದ ಕಲ್ಲಿಗೆ ಕೈ ಮುಗಿತಾ ಇದ್ದಾಳೆ. ಕಂಡ ದೇವರನ್ನ ಅಡಿಗೆಯನ್ನು
ಮಾಡಿಕೊಳ್ತಾ ಇದ್ದಾರೆ. ಹೀಗೆ 6 ವರ್ಷ ಹೋಗಿ 8 ವರ್ಷ ಹೋಗಿ 16 ವರ್ಷ ಕೂಡಿದ ಸಹಿತ ಮಕ್ಕಳಾಗದ ಬಂದೆ ಎನ್ನುವ ನಿಂದರೆ ಕೇಳಿ 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 ಆ ಹೆಣ್ಣು ಮಕ್ಕಳಲ್ಲಿ ನೀವು ತಿಳ್ಕೊಂಡು ಬರುವಂತ ಚೆನ್ನಾಗಿ ಹುಟ್ಟಿದ್ದೀರಿ ಎಂದು ನನ್ನ ಭಗವಂತ. ಬಡವರ ಮನೆಯಲ್ಲಿ ಹುಟ್ಟಿ ಸಾಹುಕಾರರ ಮನೆಯಲ್ಲಿ ಬಡವರನ್ನು ಕಳೆದುಕೊಂಡು ಬಂದು ನಮ್ಮನ್ನು ಇಲ್ಲಿರಿಸಿ ಬಂದೆಯನ್ನಾಗಿಸಿ ನೋಡ್ತಾ ಇದ್ದೇವೆ. ಪರಮಾತ್ಮ ಬರಿದಾದ ಮನೆಗೆ ಕಂದರನ್ನು ಕಳೆದು ಈ ಸಮಾಜ ಬಂದೆ 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 ಎಂದು ನಿಲ್ಲಿಸುವಂತೆ ನನ್ನಪ್ಪ ಎಂದು ಅಂಗಲಾಗಿ ಇವರನ್ನು ಹೇಳ್ತಾರೆ. ಹಾಗಂತಲ್ಲ, ಕಣ್ಣಿಗೆ ಕೈ ಮುಗಿದ್ರೆ ಕರುಣ ಬರುತ್ತಿದ್ದ ಶಿವನ ನಿನಗೆ ಎಷ್ಟು ಗುಡಿ ಗುಂಡಾರಗಳನ್ನ ಸುತ್ತಿದೆ, ಎಷ್ಟು ಪೂಜೆ ಲೇಪನಿತ್ಯಾದಿಗಳನ್ನು ಮಾಡಿದೆ, ಎಲ್ಲ ಊಟಗಳಿಷ್ಟು ಯೋಜನವಾಗಿ ಬಂದೆ ಎನ್ನುವ ಶಬ್ದಕ್ಕೆ ಬಂದೆ ಎನ್ನುವ ಶಬ್ದಕ್ಕೆ ದುಸ್ಸಾಧನೆಟ್ಟಿದ್ದೆ ಸಾಕಾಗಿರುವ ಸಮಯಗಳು ಹೀಗೆ ಕೂಗು ಶಿವನಿಗೆ ಗೊತ್ತಾಗ್ತಾ ಇದ್ದವು. ಮದುವೆಯಾಗಿ 18 ವರ್ಷ ಗತಿಗಳ ತೊಡಕಂತೆ ಸಾಹುಕಾರರ ಮನೆಯಲ್ಲಿ ಬಂದು ಮಕ್ಕಳಿಗಾಗಿ ಅಪಪಿಸ್ತಾಗಿದ್ದಾರೆ. ಹೇಗಾದರೂ ಮಾಡಿ ಆ ಪಂಚತನದ ಹೋಗಲಾಗಿಸಿ ಆ ಮಗನಿಗೆ ಕಂದನನ್ನು ಕರುಣಿಸಬೇಕೆಂತೇಳಿ ಶಿವನು ಅಲ್ಲಿ ಸಿದ್ಧಿ ಮಾಡಬೇಕಾಗಿ ಇದು ನಿಜವಾಗಿ ಗರ್ಭವತಿಯಾಗಿ ಅವಳಿ ಜವಳಿ ಗಂಡು ಮಗನಿಗೆ ಜನ್ಮ ನೀಟಾಗಿದೆ ಎಂದರೆ ಸಪ್ತಾವೃತ್ತಿಯಲ್ಲಿ ಶಿವನು ಹೇಳಿದಂತೆ ಆಗ್ತಾ ಇದೆ. ಕೆಲವು ದಿವಸ ಗತಿಸ್ತಾ ಇದ್ದಾವ, ಶಿವನ ವಾಕ್ಯ ಬರಲಾಗಲಿಲ್ಲ. ಯಾವ ಪೂಜೆ ನೇಮಾದಿಗಳು ಉಂಟಿಯಾಗಲಿಲ್ಲ. 16 ವರ್ಷದಿಂದ ಬಂದೆ ಬಂದೆ ಎನ್ನುವ ಶಬ್ದಕ್ಕೆ ತುತ್ತಾಗತಕ್ಕಂಥ ಬೇಡಿ ನಿಜವಾಗಿ ಗರ್ಭವತಿಯಾಗಲು ಅನಾನಾಗಿ ಗರ್ಭವತಿ ಎಲ್ಲರೂ ಎಲ್ಲಿಂದ ಸಂತೋಷ ಆಗಿದೆ, ಎಲ್ಲಿಂದ ಆನಂದ. 16 ವರ್ಷಕ್ಕೆ ಶಿವನಿಗೆ ಪ್ರೇರಣೆ ಮಾಡಿದ್ದಾರಮ್ಮ, 16 ವರ್ಷಕ್ಕೆ ಶಿವನಿಗೆ ಕನಸಲ್ಲಿದ್ದಾರಮ್ಮ ಅಂತೇಳಿ ಎಲ್ಲರೂ ಆಗ್ತಿದ್ದ ಅವ ಚೆನ್ನಾಗಿ ಊಟವನ್ನು ಮಾಡಿ ಚೆನ್ನಾಗಿ ಉಪಚಾರಗಳು ಅಂತೇಳಿ ಆ ಗರ್ಭಿಣಿ ಹುಟ್ಟನಲ್ಲ ಬಡ ಹೆಣ್ಣು ಹೇಳ್ತಾ ಇದ್ರು. ಆ ಹೆಣ್ಣು ಮಗಳು ಯಥಾವತ್ತಾಗಿ ದಿನಕಾಲ ಕಳೆಯುವ ಕಾಲ, ದಿನಕಾಲ ಕಳೆಯುವ ಸಮಯದಲ್ಲಿ ನಾವು ಮಾತುಗಳು ತುಂಬಿ ಬರ್ತಾ ಇದ್ದಾರೆ. ಆ ಸಾಹುಕಾರ ತಂದೆ ತಾಯಿಗಳಿಗೆ ಎಲ್ಲಿಲ್ಲದ ಆನಂದ. ಮದುವೆಯಾಗಿ ನನ್ನ ಸೊತೆ 16 ವರ್ಷಕ್ಕೆ ಗರ್ಭವನದಂತಿದ್ದಾಳ. ಇನ್ನೇನು ಪ್ರಕೃತಿ ಸಮಯ ಬಂದವರಿಗೆ, ಹೆರಿಗೆಯ ಸಮಯ ಬಂದವರಿಗೆ, ಆ ಹೆರಿಗೆಯ ಸಮಯಗಳಿಗೆ ಸಾಹುಕಾರ ತಂದೆ ತಾಯಿಗಳು ತಮ್ಮ ಮಗನನ್ನು ಕಟ್ಟಿಕೊಂಡು ಪ್ರಸನ್ನ ತಾವ ಸಂಗೀತಗಳನ್ನು ಆ ಕಡೆಯಿಂದ ಕಳೆದುಕೊಂಡು ದವಾಖಾನೆ ಕಳಿಸಿಕೊಂಡು ಹೋಗ್ತಾ ಇದ್ದಾರೆ. ಆ ತಾಯಿ ಯಾವಾಗ ನಾವು ಕೂಸಿ ಜನ್ಮವನ್ನು ಹೇಳ್ತಾ ಇದ್ದನೋ, ಯಾವಾಗ ಕೂಸಿನ ಮಗವನ್ನು ನೋಡ್ತಾ ಇದ್ದನೋ, ಯಾವಾಗ ನಾವು ಹೆತ್ತ ಮಕ್ಕಳಿಗೆ ಹುಟ್ಟನ್ನು ಕೊಡ್ತಾ ಇದ್ದನು ಎನ್ನುವ ಆಸೆ ಆ ತಾಯಿಗೆ ತುಂಬಿ ದುಡ್ತಾ ಇದ್ದೆ. ಯಾರಿಲ್ಲ ಆ ತಾಯಿಗೆ 16 ವರ್ಷ ಬಂದೆ ಬಂದೆ ಎನಿಸಿಕೊಂಡು ನಾನು ಹೋಗಿದ್ದೆ. ಯಾವಾಗ ನನ್ನ ಗರ್ಭದಿಂದ ಭೂಮಂಡಲಕ್ಕೆ ನನ್ನ ಮಕ್ಕಳು ಬರ್ತಾ ಇದ್ದಾವೋ, ಯಾವಾಗ ನನ್ನ ಮಕ್ಕಳಿಗೆ ನನ್ನ ಹುಟ್ಟನ್ನು ಕೊಟ್ಟಿದ್ದೇನೆ ಎನ್ನುವ ಚಿಂತೆಯಲ್ಲಿ ಆ ತಾಯಿ ದವಾಖಾನೆಯಲ್ಲಿ ಮಕ್ಕಳ ಏನಾಗ್ತಾ ಇದೆ, ಆ ತಾಯಿಗೆ ಮೂರ್ಛೆ ಬರ್ತಾ ಇದೆ. ಯಾವಾಗ ಆ ತಾಯಿಯ ಮೂರ್ಛೆ ಬರ್ತಾ ಇದ್ದಾವೋ, ಹೊಟ್ಟೆಯಲ್ಲಿರ್ತಕ್ಕಂಥ ಶಿಶುಗಳು ಗರ್ಭದಲ್ಲಿ ಹೊಟ್ಟೆಯಲ್ಲಿರ್ತಕ್ಕಂಥ ಶಿಶುಗಳು ಗರ್ಭದಲ್ಲಿ ಸುತ್ತು ಹೋಗಿದ್ದಾವೆ. ಹೆರಿಗೆ ಕಾಲಗಳು ಸುರಕ್ಷಿತವಾಗಿ ಹೆರಿಗೆಯನ್ನು ಮಾಡಿಕೊಂಡು ಕೊಟ್ಟಿರ್ತಕ್ಕಂಥ ತಾಯಿಯನ್ನು ಶಿಶುಗಳನ್ನು ಕರೀತಾ ಇದ್ದಾರೆ. ಆಗ ತಂದೆ ತಾಯಿ 16 ವರ್ಷಕ್ಕೆ ಭಗವಂತ ಕಂದನನ್ನು ಕರುಣಿಸಿದ್ದ. ಗರ್ಭದಲ್ಲಿ 2 ಶಿಶುಗಳು ಸತ್ತು ಹೋಗಿದ್ದಾವೆ. ಪಕ್ಕೆ ವಾಹನ ಸುತನ ಪರಿಸುತ್ತ ಮಗುವಿಗೆ ಪ್ರೀತಿ ನಾಮ ಬಸವಲಿಂಗಯ್ಯನೆಂಬ ಜನ್ಮನಾಮವನ್ನು ಅತಮಯ ನಯನ ಸಮಾನ ಶಿಶುವಿಗೆ ಹೆಸರು ಕರೆಯುತ್ತೆ ನರನಾಮ ಮರಿ ಬಸವಲಿಂಗಯ್ಯ ಎಂದು. ಬಸವಲಿಂಗ ಶ್ರೀ ಮರಿ ಬಸವಲಿಂಗಾನೇ ವಸುದೆಯ ಕಣ್ಮಣಿಯೇ ಎನ್ನುತ್ತಲೇ ವಸತು ನಾಮವ ನಿತ್ತು ಸ್ತ್ರೀಯರು ತೊಟ್ಟಿಲವನ್ನು ಹೋಗಿ ಶಿವಕಾಂತ ಜೈ ನಮ ಪಾರ್ವತಿ
ಕಣಲಿಲ್ಲ. 1,01,001 ರೂಪಾಯಿ ನಿಲಾವ್. 101 ದೊಡ್ಡನಗೌಡ ಪಾಟೀಲ್. 101 ದೊಡ್ಡನಗೌಡ ಪಾಟೀಲ್. ಲಘು ಬಗೆಯಿಂದ ಕೇಳ್ಬೇಕು, ಯಾಕಂತ ಹೇಳಿ ನಿನ್ನೆ ಶ್ರೀಮಂತ ಕಾರ್ಯ ಮಾಡಿದ್ದು ಸೀರೆ. 101 ದೊಡ್ಡನಗೌಡ ಪಾಟೀಲ್ ಒಂದು ಸಾರಿ. 101 ದೊಡ್ಡನಗೌಡ ಪಾಟೀಲ್. 251 ಕನಕಪ್ಪ ಪೂಜಾರ್. ಚಪ್ಪಾಳೆ ತಟ್ರಿ ಯವ್ವ, ಚಪ್ಪಾಳೆ ತಟ್ರಿ. 251 ಕನಕಪ್ಪ ಪೂಜಾರ್ ಶ್ರೀಮಂತ ಕಾರ್ಯ ಮಾಡಿದ್ದು ಸೀರೆ ಕಣ ಅಲ್ಲ. ಒಂದು ಸಾರಿ 251 ಕನಕಪ್ಪ ಪೂಜಾರ್ ಒಂದು ಸಾರಿ ಶ್ರೀಮಂತ ಕಾರ್ಯ ಇಲ್ಲ ಸೀರೆ ಕಣ. 351 ಹನುಮಮ್ಮ ತಳವಾರ್. 351 ಹನುಮಮ್ಮ ತಳವಾರ್. ಹೆಸರು ಉಲಗಪ್ಪ ಬೋಬೆ. 450 ಒಂದು ಸಾರಿ. ಉಲಗಪ್ಪ ಬೋಬೆ ಒಂದು ಸಾರಿ 450. 500 ಶಂಕರಮ್ಮ ಉಪ್ಪ ಶ್ರೀಮಂತ ಕಾರ್ಯ ಮಾಡಿದ್ದು ಸೀರೆ